ಹಾಯ್ ಎವ್ರಿವನ್. ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನನಗೆ 7ನೇ ತಿಂಗಳು ರನ್ನಿಂಗಲ್ಲಿದೆ. ಸೊ ಹಾಸ್ಪಿಟ್ಲ್ ವಿಸಿಟ್‌ಗೆ ಹೋಗ್ತಾ ಇದ್ದೀವಿ. ಪುನರ್ವ ಇವಾಗ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ, ಫ್ರಂಟ್ ಸೀಟಲ್ಲೇ ಕುತ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ, ಇಷ್ಟಪಡ್ತಾನೆ. ಆಮೇಲೆ ತೊಡೆ ಮೇಲೆಲ್ಲ ಕುತ್ಕೊಳ್ಳೋಕೆ ಇಷ್ಟಪಡಲ್ಲ, ಒಬ್ಬನೇ ಕುತ್ಕೋಬೇಕು, ಅದು ಮುಂದೆ ಸೀಟಲ್ಲೇ ಕುತ್ಕೋಬೇಕು, ಈ ಥರ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ದಾನೆ ಇವಾಗ. ಸೊ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ನೋಡಬೇಕು ಏನು ಹೇಳ್ತಾರೆ ಇವತ್ತು ಡಾಕ್ಟ್ರು ಅಂತ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋಣ ಅಂತ ಹೇಳಿದರು. ನೋಡೋಣ ಮಾಡಿಸ್ತಾರಾ ಇಲ್ವಾ, ಏನೇನು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಅಂತ. ನನಗೊಂದು ಇಷ್ಟ ಇಲ್ಲದಿರೋದು ಅಂದರೆ ಗ್ಲೂಕೋ ಟೆಸ್ಟು. ಅದು ಮಾತ್ರ ಯಪ್ಪಾ ಒಂಥರ ಪನಿಷ್ಮೆಂಟ್ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ. ಗ್ಲೂಕೋ ಟೆಸ್ಟ್ ಮಾತ್ರ ಅದೊಂದು ಮಾಡಿಸ್ತಿದ್ರೆ ಸಾಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ. ಬಟ್ ಆಮೇಲೆ ಇವತ್ತು ಬೇಗನೆ ಬಂದಿದ್ವಿ. ಬಟ್ ಡಾಕ್ಟ್ರ್ ಇವತ್ತು ಓಟಿನಲ್ಲಿದ್ದರು ಅಂತ ಅಂದ್ಬಿಟ್ಟು ತುಂಬ ಲೇಟೇ ಆಗಿಬಿಡ್ತು. ಬೇಗ ಬಂದರೆ ಬೇಗ ಮುಗಿಸ್ಕೊಂಡು ಹೊರ್ಟೋಗ್ಬೋದು ಅಂದ್ಕೊಂಡು ಬಂದರೆ, ಹಾಗೂ ಇವತ್ತು ತುಂಬ ಲೇಟೇ ಆಗೋಯಿತು. ಸೊ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದರು ಲಾಸ್ಟ್ ಟೈಮ್ ಬಂದಾಗ. ಬಟ್ ಈ ಸಲ ಏನೂ ಮಾಡಿಸ್ಲಿಲ್ಲ. ಬೇಡ, ನೆಕ್ಸ್ಟ್ ಮಂತ್ ಮಾಡಿಸ್ಕೊಂಬಿಡೋಣ ಎಲ್ಲದನ್ನು. ಸುಮಾರು ತಿಂಗಳಾಯ್ತಲ್ವ ಮಾಡಿಸಿ. ಹಾಗಾಗಿ ಯಾವುದು HP ಮತ್ತು ಥೈರಾಯ್ಡ್ದು ಮತ್ತು ಇನ್ನೇನೋ ಏನೇನೋ ಇರುತ್ತಲ್ಲ ಎಲ್ಲದು ನೆಕ್ಸ್ಟ್ ಮಂತ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರು. ಮತ್ತು ಪಾಪುದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು. ಎಲ್ಲ ಕೂಡ ನಾರ್ಮಲಾಗೇ ಇತ್ತು. ಆಮೇಲೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಕ್ಕೆ ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಬರಬೇಕಾದ್ರೆ. ಆಗಸ್ಟ್ 1 ಡೇಟ್ ಕೊಟ್ಟಿರೋದು. ಮತ್ತು ನನಗೆ ಡೆಲಿವರಿ ಡೇಟು ಅಕ್ಟೋಬರ್ 10ನೇ ತಾರೀಕು ಕೊಟ್ಟಿರೋದು. ಒಳ್ಳೆ ಮಹಾಲಯ ಅಮಾವಾಸ್ಯೆ ದಿನ ಕೊಟ್ಟಿದ್ದಾರೆ. ಬಟ್ ನನಗೆ ನನ್ನ ಸಿಕ್ಸ್ತ್ ಸೆನ್ಸ್ ಎಲ್ಲೋ ಒಂದು ಕಡೆ ಹೇಳ್ತಿದೆ, ಅಷ್ಟು ದಿವಸದವರೆಗೂ ನನಗೆ ತಡೆಯಲ್ಲ, ಇನ್ನೂ ಬೇಗನೆ ಡೆಲಿವರಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಆಮೇಲೆ ಹಾಗೆ ಒಂದು ವೆಯ್ಟ್ ಚೆಕ್ ಮಾಡೋಣ ಅಂತಂದ್ಬಿಟ್ಟು ಕರ್ಕೊಂಬಂದಿದ್ದೆ. 2 ತಿಂಗಳ ಹಿಂದೆ ಬಂದಾಗ ಅದೇ ಮಿಷಿನಲ್ಲಿ ಚೆಕ್ ಮಾಡಿದಾಗ 13.5 ಬಂದಿದ್ದ. ಈ ಸಲ ನೋಡಿದ್ರೆ 12 kg 800 ಗ್ರಾಮ್ ಇದ್ದಾನೆ. ಸ್ವಲ್ಪ ವೆಯ್ಟೆಲ್ಲ ಕಡಿಮೆ ಆಗಿಬಿಟ್ಟಿದ್ದಾನೆ. ಊಟ ತಿಂಡಿ ಸರಿಯಾಗಿ ತಿಂತಾ ಇಲ್ಲ ಇವಾಗ. ಬೆಳೀತಾ ಮಕ್ಕಳು ಹಾಗೋ ಏನೋ ಗೊತ್ತಿಲ್ಲ. ಮುಂಚೆ ಎಲ್ಲ ಚೆನ್ನಾಗಿ ತಿನ್ಕೊತಿದ್ದ. ಇವಾಗ ಸ್ವಲ್ಪ ತಿನ್ಸಿದ್ರೇ ನನಗೆ ವಾಮಿಟ್ ಬರುತ್ತೆ ಅಂದ್ಕೊಂಡು ಸರಿಯಾಗಿ ಊಟ ತಿಂಡಿ ತಿನ್ನಲ್ಲ. ಆಮೇಲೆ ಇವಾಗ ಆಟಗಳು ಜಾಸ್ತಿ, ಬೇರೆ ಕಡೆ ಗಮನಗಳು ಜಾಸ್ತಿ. ಸೊ ಊಟ ತಿಂಡಿ ಎಲ್ಲ ಕಡಿಮೆ ಆಗ್ಬಿಟ್ಟಿದ್ದಾನೆ ಇವಾಗ. ಹಾಗಾಗಿ ಸ್ವಲ್ಪ ವೆಯ್ಟ್ ಎಲ್ಲ ಕಡಿಮೆ ಆಗಿದೆ. ಫಸ್ಟ್ ಟೈಮ್ ಅವನದು ವೆಯ್ಟ್ ಎಲ್ಲ ಕಮ್ಮಿ ಆಗಿರೋದು. ಒಂದು ಸಲನೂ ಅವನು ಇದ್ದಷ್ಟೇ ಇರ್ತಿದ್ದ ಇಲ್ಲ, ಗೈನ್ ಆಗ್ತಿದ್ದ. ಇದೇ ಫಸ್ಟ್ ಟೈಮ್ ಅವನು ವೆಯ್ಟ್ ಎಲ್ಲ ಕಡಿಮೆ ಆಗಿರೋದು. ಸೊ ಆಮೇಲೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಮತ್ತು ತೊಂಡೆಕಾಯಿ ಸಾಂಬಾರು ಮಾಡಿದರು. ಅದೆಲ್ಲ ಊಟ ಮಾಡಿಕೊಂಡು ಹಾಸ್ಪಿಟ್ಲಿಂದ ಬಂದು ನಮಗೂ ಸಾಕಾಗಿತ್ತು. ಆಮೇಲೆ ಮಲ್ಕೊಂಡು ರೆಸ್ಟ್ ಮಾಡಿದೆ. ಆ್ಯಂಡ್ ಆಮೇಲೆ ಸಂಜೆ ಪುನರ್ವಂಗೆ ಮೊಟ್ಟೆ ಕೊಡೋಣ ಅಂತಂದ್ಬಿಟ್ಟು ಮೊಟ್ಟೆ ಬೇಯಕ್ಕೆ ಇಡ್ತಾಯಿದ್ದೀನಿ. ಅವನಿಗೂ ಮೊಟ್ಟೆ ಎಲ್ಲ ಸರಿಯಾಗಿ ಕೊಡ್ತಾಯಿಲ್ಲ, ನಾನು ತಿಂತಾಯಿಲ್ಲ. ಅಲ್ಲಿ ಇವಾಗ ಏನಂದರೆ, ಈಗ ನಾವಿರೋ ಬಾಡಿಗೆ ಮನೇಲಿ ಅವರು ನಮ್ಮ ಓನರು ದೇವಸ್ಥಾನದ ಪೂಜೆ ಎಲ್ಲ ಮಾಡ್ತಾರೆ. ಹಾಗಾಗಿ ಮನೇಲಿ ಇದೆಲ್ಲ ಮಾಡೋದು ಬೇಡ ಅಂತಂದ್ಬಿಟ್ಟು ಏನು ಮೊಟ್ಟೆ ಅದೆಲ್ಲ ಏನೂ ತರ್ತಾಯಿಲ್ಲ, ಮಾಡ್ತಾಯಿಲ್ಲ. ಸೊ ಈ ಥರ ಊರಿಗೆ ಬಂದಾಗ ಮಾಡಿ ಕೊಟ್ಬಿಡ್ತೀನಿ, ನಾನು ತಿಂತೀನಿ. ಆಮೇಲೆ ನಂದು ರೂಮಿಗೆ ಒಂದು ಬೆಡ್ ಬೇಕಿತ್ತು. ಬೆಡ್ ನೋಡ್ಕೊಂಬರೋಣ ಅಂತ. ಆಲ್ರೆಡಿ ಇದೆ, ಅದು 10 ಬಟ್ 2 ಇದೆ. ಅದು 2 ಇರೋದ್ರಿಂದ ಒಂಥರ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಈಗ ಅಷ್ಟು ದಿವಸದಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇವಾಗ ನನಗೆ ಯಾಕೋ ಮಲ್ಕೊಳ್ಳೋಕೆ ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತಿಲ್ಲ. ಅದಕ್ಕೆ ಒಂದು ತೊಗೊಂಬಿಡೋಣ ಹೊಸದೇ ಅಂತಂದ್ಬಿಟ್ಟು, ಬೆಡ್ ನೋಡೋಣ ಅಂತಂದ್ಬಿಟ್ಟು ಬಂದಿದ್ದೆ. ಹುಟ್ತಾ ಇದ್ದಂಗೆ ಮಕ್ಕಳಿಗೆ ಜಾಂಡೀಸ್ ಯಾಕೆ ಬರುತ್ತೆ ಅಂತ ಡಾಕ್ಟ್ರ್ ಹತ್ರ ಕೇಳ್ಕೊಬಂದೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ. ಪುನರ್ವ ಏನು ಮಾಡ್ತಿದ್ದಾನೆ ನೋಡಿ ಫಸ್ಟು. ಏನಿದು ಇದೇ ಕಚ್ಚಿ ಹೋಗಿತಿದ್ಯಾ? ರ್ಯಾಬಿಟ ನೀನು? ಅದಕ್ಕೆ ರ್ಯಾಬಿಟ್ ಥರ ಕಚ್ಚಿ ಉಗಿಯೋದಾ? ರ್ಯಾಬಿಟ್ ಕಚ್ಚಿ ಉಗಿಯುತ್ತಾ? ಸ್ನಾನ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕು ಇವನ್ನ. ತಲೆಗೆಲ್ಲ ಫುಲ್ ಎಣ್ಣೆ ಹಚ್ಚಿದ್ದೀನಿ. ಅಲ್ಲಿ ಇಲ್ಲೆಲ್ಲ ಎಳೀತಾ ಇದೆ ಪಪ್ಪು, ಹರಿತಾ ಇದೆ ಎಣ್ಣೆ. ಇಲ್ಲಿ ನೋಡಿಲ್ಲಿ ಹರಳೆಣ್ಣೆ. ಏನು ತಿಂತಾ ಇರೋದೀಗ ನೀನು? ಸೀಬೆ ಹಣ್ಣು. ಸರಿ ನಡಿ ಹೋಗೋಣ, ರೆಡಿ ಆಗೋಣ, ಮಾಲೂರಿಗೆ ಹೋಗೋಣ. ಬೇಡವಾ? ಮತ್ತೇನು ಮಾಡೋದು? ಹೋಗದೆ ಏನು ಮಾಡೋಣ? ಇಲ್ಲೇ ಇರೋಣವಾ?
ಇಲ್ಲ ನಡಿ ಹೋಗೋಣ, ಮಾಲೂರಿಗೆ ಹೋಗೋಣ ನಡಿ. ಮಾಲೂರಿಗೆ ಹೋಗೋಣ ನಡಿ. ರೆಡಿಯಾಗೋ, ಸ್ನಾನ ಮಾಡಿಸ್ತೀನಿ. ಹಾಂ ಏನು? ಅವನಿಗೆ ಮಾಲೂರಿಗೆ ಬರೋಕ್ಕೆ ಇಷ್ಟ ಇಲ್ಲ. ಎಷ್ಟು ಸಲ ಕೇಳಿದ್ರು ನಾನು ಬರಲ್ಲ, ಇಲ್ಲೇ ಇರೋಣ ಇಲ್ಲೇ ಇರೋಣ, ಮಾಲೂರಿಗೆ ಹೋಗೋದು ಬೇಡ. ಒಂದೇ ಡೈಲಾಗ್ ಹೊಡಿತಿರ್ತಾನೆ ನಾನು ಎಷ್ಟು ಸಲ ಕೇಳಿದ್ರು. ಅಲ್ವಾ ಪುನು? ನೀನಿರು, ನಾವು ಹೋಗ್ತೀನಿ. ಇಲ್ಲ, ನೀನಿರು, ನಾನು ಹೋಗ್ತೀನಿ. ಯಾಕೆ ಯಾಕೆ ಭಯ ಆಗುತ್ತೆ? ಎಲ್ಲರೂ ಇದ್ದಾರಲ್ಲ ಇಲ್ಲಿ, ಅಮ್ಮಮ್ಮ, ತಾತ, ಅಶುಮು ಎಲ್ಲ ಇದ್ದಾರಲ್ಲ. ಹ್ಞೂ ಹ್ಞೂ ಈಗಿಲ್ಲ, ಬರ್ತಾರೆ ಈಗೆಲ್ಲ, ತೋಟಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಿನ್ನ ಬಿಟ್ಬಿಟ್ಟು ಹೋಗ್ತೀನಿ, ಆಯಿತಾ? ಹೋಗ್ಲಾ? ನನಗಾ? ನನಗೆ ಭಯ ಆದರೆ ಕರಿತೀನಿ, ಬಂದುಬಿಡು ಅವಾಗ. ನೀನು ಒಬ್ಬನೇ ಬಾ. ಹಾಂ, ಗಾಡಿ ತಗೊಂಬಾ. ನೀನು ಪಾಂಡದಲ್ಲಿ ಬಾ. ನೀನು ಪಾಂಡ ಇದೆಯಲ್ಲ ಇಲ್ಲಿ, ಅದ್ರಲ್ಲಿ ಬಾ. ಇಲ್ಲ, ಮುರಿಯಲ್ಲ, ಅದು ಗಟ್ಟಿಯಾಗಿದೆ ಅದು. ಬೇಗ ತಿನ್ಕೊ, ಹೋಗೋಣ, ಸ್ನಾನ ಕಲ್ಕೊಂಡು. ಅಜ್ಜಂಪುರದಲ್ಲಿ ಯಾರಿಗೆ ತರಿಸಿದ್ದು ಅಂತನಾ? ಯಾರಿಗೂ ಕಚ್ಚಲ್ಲಪ್ಪ ಅದು. ಯಾಕೆ ಕಚ್ಚುತ್ತೆ? ಕಚ್ಚಲ್ಲ ಅದು. ವೆಲ್ಕಮ್ ಬ್ಯಾಕ್. ಅವಾಗಲೇ ಹೇಳ್ದಂಗೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ, ಇವಾಗಷ್ಟೇ ಹುಟ್ಟಿರೋಂಥ ಮಕ್ಕಳಿಗೆ ಜಾಂಡೀಸ್ ಯಾಕೆ ಬರುತ್ತೆ ಅನ್ನೋದು ನನಗೆ ತುಂಬ ದಿವಸದಿಂದ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಕ್ವಶನ್ ಅದು. ಸೊ ಆ ಕ್ವಶನ್ನ ನಾನು ಡಾಕ್ಟರ್ ಹತ್ರ ಕೇಳಿ ಆನ್ಸರ್ ಪಡ್ಕೊಂಡು ಬಂದಿದ್ದೀನಿ. ನನಗೆ ಯಾಕೆ ಫಸ್ಟ್ ಆಫ್ ಆಲ್ ಆ ಕ್ವಶನ್ ಬಂತು ನನ್ನ ತಲೆಯಲ್ಲಿ ಅಂತಂದರೆ, ಪುನರ್ವಂಗು ಆ್ಯಕ್ಚುಲಿ ಜಾಂಡೀಸ್ ಇತ್ತು, ಅವನಿಗೆ ಹುಟ್ಟತಾನೆ ಇತ್ತು. ಬಟ್ ಅವ್ರು ಸ್ಟಾರ್ಟಿಂಗ್ ಏನೂ ಹೇಳಿರಲಿಲ್ಲ, ಒಂದು 2 ದಿವಸ ಏನೂ ಹೇಳಲಿಲ್ಲ. ಆಮೇಲೆ ಬಂದ್ಬಿಟ್ಟು ಮಗುಗೆ ಲೈಟಾಗಿ ಜಾಂಡೀಸ್ ಇದೆ, ನೋಡೋಣ ಇನ್ನೊಂದು 2 ದಿವಸ ನೋಡೋಣ, ಇವಾಗಲೇ ಏನೋ ಮೆಡಿಸನ್ ಎಲ್ಲ ಏನೂ ಬೇಡ, ಹಿಂಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಿದೆ ಅಂತಂದರೆ ಓಕೆ, ಕಡಿಮೆ ಆಗಿಲ್ಲ ಅಂದರೆ ಫೋಟೋಥೆರಪಿ ಕೊಡೋಣ ಅಂತ ಹೇಳಿದರು. ಅವನಿಗೆ ಅದು ಕಡಿಮೆ ಆಗಲಿಲ್ಲ, ಜಾಸ್ತಿನೂ ಆಗಲಿಲ್ಲ, ಕಡಿಮೆನೂ ಆಗಲಿಲ್ಲ. ಅವ್ರು ಬಂದು ಚೆಕ್ ಮಾಡ್ತಾ ಇದ್ರು, ಪ್ರತಿದಿನ ಡಾಕ್ಟರ್ ಬಂದು ಚೆಕ್ ಮಾಡ್ತಿದ್ರು. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅವ್ರು ತೋರಿಸಿದ್ರು, ಈ ಥರ ಬಾಡಿನಲ್ಲಿ ಹಿಂಗೆ ಏನಾದರೂ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಬಿಟ್ಟಾಗ ನಾವು ಪ್ರೆಸ್ ಮಾಡಿದಂಥ ಪ್ಲೇಸಲ್ಲಿ ಯೆಲ್ಲೋ ಕಲರಿಗೆ ಕಾಣಿಸುತ್ತೆ. ಸೊ ಅವ್ರು ತೋರಿಸ್ಬಿಟ್ಟು ಹೇಳಿದ್ರು, ನೋಡಿ ಈ ಥರ ಬರ್ತಾ ಇದೆ, ಮಗುಗೆ ಲೈಟಾಗಿ ಜಾಂಡೀಸ್ ಇದೆ ಅಂತ ಹೇಳಿದ್ರು. ಸೊ ಆಮೇಲೆ ಅವನಿಗದು ಕಡಿಮೆ ಆಗಲಿಲ್ಲ. ಅವ್ನು 2 ಡೇಸ್ ವೆಯ್ಟ್ ಮಾಡಿದ್ರು, ಏನೂ ಅವನಿಗೆ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಲಿಲ್ಲ. ಸೊ ಆಮೇಲೆ ಬೆಳಗ್ಗಿಂದ ಸಂಜೆ ತನಕ ಒಂದಿನದ ಮಟ್ಟಿಗೆ ಮಾತ್ರ ಅವನಿಗೆ ಫೋಟೋಥೆರಪಿ ಕೊಟ್ಟಿದ್ರು ಪುನರ್ವಂಗೆ. ಸೊ ಹಂಗಾಗಿ ನನಗೆ ಈ ಜಾಂಡೀಸ್ ಯಾಕೆ ಬರುತ್ತೆ, ಏನಾದರೂ ಪ್ರಿಕಾಷನ್ಸ್ ಇದೆಯಾ ಪ್ರೆಗ್ನೆನ್ಸಿ ಟೈಮಲ್ಲಿ, ನಾವು ಏನಾದರೂ ಪ್ರಿಕಾಷನ್ಸ್ ತಗೋಬೋದಾ, ಆ ಥರ ತಗೊಳ್ಳೋದಿದ್ರೆ ತಗೊಂಬಿಡೋಣ, ಸುಮ್ಮನೆ ಯಾಕೆ ಅಲ್ವಾ ಫೋಟೋಥೆರಪಿ ಎಲ್ಲ ಕೊಡಿಸ್ಕೊಂಡು ಮಕ್ಕಳಿಗೆ ಮೆಡಿಸಿನ್ ಎಲ್ಲ ತಗೊಂಡು ಅದೆಲ್ಲ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಡಾಕ್ಟರ್ ಹತ್ರ ಕೇಳೇ ಬಿಡೋಣ ಅಂದ್ಬಿಟ್ಟು ಕೇಳಿದೆ. ಸೊ ಫಸ್ಟ್ ಕ್ವಶನ್ ನಾನು ಕೇಳಿದ್ದದು, ಯಾಕೆ ಬರುತ್ತೆ ಮತ್ತೆ ಪ್ರಿಕಾಷನ್ಸ್ ಏನಾದರೂ ಇದೆಯಾ ಅಂತ. ಅವ್ರು ಹೇಳಿದ್ದು ಪ್ರಿಕಾಷನ್ಸ್ ಅಂತ ಏನೂ ಇಲ್ವಂತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದು ಕಾಮನ್ ಆಗಿ 60% ಎಲ್ಲ ಮಕ್ಕಳಿಗೂ ಅದು ಬಂದೇ ಬರುತ್ತೆ, ಅದು ಸಹಜ. ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಏನೋ ಪ್ರಿಕಾಷನ್ಸ್ ಅಂತ ಏನೂ ಇರಲ್ಲ. ನನಗೆ ಪ್ರಿಕಾಷನ್ಸ್ ಯಾಕೆ ತಲೆಗೆ ಬಂತು ಅಂದರೆ, ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಯಾರೋ ಹೇಳಿದರು, ಬಟ್ ಯಾರು ಅಂತ ನೆನಪಿಲ್ಲ. ಪ್ರೆಗ್ನೆಂಟ್ ಲೇಡೀಸು ಬಿಸಿಲು ಕಾಯಬೇಕು ಬೆಳಿಗ್ಗೆ ಹೊತ್ತು, ಬಿಸಿಲು ಕಾದ್ರೆ ಹುಟ್ಟೋ ಮಕ್ಕಳಿಗೆ ಜಾಂಡೀಸ್ ಎಲ್ಲ ಏನೂ ಬರಲ್ಲ. ಇವಾಗ ಹಿಂದಿನ ಕಾಲದಲ್ಲೆಲ್ಲ ಸೀರೆ ಹಾಕೋತಿದ್ರು, ಸೀರೆ ಹಾಕೊಂಡಾಗ ಸ್ವಲ್ಪ ಹೊಟ್ಟೆ ಎಲ್ಲ ಕಾಣಿಸ್ತಿತ್ತು, ಡೈರೆಕ್ಟಾಗಿ ಹೊಟ್ಟೆಗೆ ಬಿಸಿಲು ಬೀಳ್ತಿತ್ತು, ಹಾಗಾಗಿ ಮಕ್ಕಳಿಗೆ ಜಾಂಡೀಸ್ ಎಲ್ಲ ಬರ್ತಿರ್ಲಿಲ್ಲ. ಇವಾಗಿನವರು ಡ್ರೆಸ್ ಹಾಕೊತಾರೆ, ನೈಟಿ ಹಾಕೋತಾರೆ, ಅದರಿಂದ ಇವಾಗಿನ ಮಕ್ಕಳಿಗೆ ಜಾಂಡೀಸ್ ಜಾಸ್ತಿ ಬರ್ತಿದೆ. ಸೊ ಬಿಸಿಲು ಕಾಯಬೇಕು ಅಂದ್ಕೊಂಡು ಹೇಳಿದ್ರು. ನಾನು ಇರ್ಬೋದೇನೋ ನಿಜ ಅಂತ ಅಂದ್ಬಿಟ್ಟು ನಾನು ಪ್ರತಿದಿನ ನನಗೆ ಬೆಳಿಗ್ಗೆ ಹೊತ್ತು ಅಡುಗೆ ಮನೆಗೆ ಡೈರೆಕ್ಟ್ ಬಿಸಿಲು ಬರ್ತಿತ್ತು, ಅವಾಗ ಹೊಟ್ಟೆಗೆಲ್ಲ ನಾನು ಬಿಸಿಲು ಕಾಯಿಸ್ತಿದ್ದೆ. ಮತ್ತು ನಾನು ಅವಾಗ ಜಾಬ್ ಮಾಡ್ತಿದ್ರಿಂದ ನಾನು ಬೆಳಿಗ್ಗೆ ಬಿಸಿಲು ತೊಗೊತಿದ್ದೆ, ಸಂಜೆ ಬಿಸಿಲು ಕೂಡ ತೊಗೊತಿದ್ದೆ. ಬಟ್ ಅಂದ್ರೂ ಪುನರ್ವಂಗೆ ಜಾಂಡೀಸ್ ಲೈಟಾಗಿ ಬಂತು, ಹಾಗಾಗಿ ನನಗೆ ಅದ್ರ ಮೇಲೆ ಏನೂ ನಂಬಿಕೆ ಇರಲಿಲ್ಲ. ಬೇರೆ ಏನಾದರೂ ಪ್ರಿಕಾಷನ್ಸ್ ಇರ್ಬೋದಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ಸರಿ ಯಾಕೆ ಬರುತ್ತೆ ಅದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ, ಮಕ್ಕಳಿಗೆ ಲಿವರು ಕಂಪ್ಲೀಟಾಗಿ ಡೆವಲಪ್ ಆಗಿರಲ್ವಂತೆ. ಯಾವಾಗ ಕಂಪ್ಲೀಟಾಗಿ ಡೆವಲಪ್ ಆಗಿರಲ್ಲ ಅವಾಗ ಲುಬಿರಿಯನ್ ಅಂತನೋ ಏನೋ ಹೇಳಿದ್ರು, ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಮೇ ಬಿ ಲುಬಿರಿಯನ್ ಅಂತ ಇರಬೇಕು. ಅದು ಯೆಲ್ಲೋ ಕಲರ್ ಒಂದು ಬಣ್ಣ ಅಂತೆ. ಅದನ್ನು ಹೊರಗಡೆ ಹಾಕೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಂತೆ. ಅದನ್ನು ಸರಿಯಾಗಿ ಹೊರಗಡೆ ಹಾಕೋಕ್ಕಾಗದೇ ಇದ್ದಾಗ ಮಗುಗೆ ಜಾಂಡೀಸ್ ಬರುತ್ತೆ, ಅದು ಒಂದು ರೀಸನ್ನು.
ಆಯ್ತಾ. 2ನೇ ರೀಸನ್ ಏನಂದ್ರೆ ಅಮ್ಮ ಮತ್ತೆ ಮಗುದು, ತಾಯಿ ಮತ್ತೆ ಮಗುದು ಬ್ಲಡ್ ಗ್ರೂಪ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿಲ್ಲ, ಹೊಂದ್ಕೆ ಆಗ್ತಿಲ್ಲ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಕೂಡ ಜಾಂಡೀಸ್ ಬರುತ್ತೆ. ಮತ್ತೆ ಮಗು ಫೀಡಿಂಗ್ ಸರಿಯಾಗಿ ತಗೋತಾ ಇಲ್ಲ ಅನ್ನೋ ಟೈಮಲ್ಲಿ ಕೂಡ ಮಕ್ಕಳಿಗೆ ಜಾಂಡೀಸ್ ಬರುತ್ತೆ ಅಂತ ಹೇಳಿದ್ರು. ಸೊ ಆಮೇಲೆ 15 ಒಳಗಡೆ ಇದ್ರೆ ಏನೋ ಮೆಡಿಸನ್ ಎಲ್ಲ ಈ ಫೋಟೋಥೆರಪಿ ಅದೆಲ್ಲ ಅವಶ್ಯಕತೆ ಇರಲ್ಲ. 15 ಒಳಗಡೆ ಇದ್ರೆ ಏನೋ ಅವಶ್ಯಕತೆ ಇಲ್ಲ. 15 ಮೇಲಿದ್ರೆ ಫೋಟೋಥೆರಪಿ ಎಲ್ಲ ಕೊಡ್ಬೇಕಾಗತ್ತೆ. 25 ಮೇಲಿದ್ರೆ NICUಗೆಲ್ಲ ಮಗುನ ಹಾಕೋತಾರೆ ಅನ್ಕೊಂಡು ಹೇಳಿದ್ರು. ಸೊ ಅದೊಂದು ಕ್ವೆಶನ್ ನಾನು ಕ್ಲಿಯರ್ ಮಾಡ್ಕೊಂಡು ಬಂದೆ. ಇವಾಗ ಹೆಂಗನ್ಸುತ್ತೆ ಗೊತ್ತಾ, ಇವಾಗ ಮಗು ಹುಟ್ಟಿದಾಗ ಮಗುನ ನಮ್ಮ ಹತ್ರ ತಂದು ಕೊಟ್ಬಿಟ್ರೆ ಅದೊಂಥರ ಖುಷಿ ಅಲ್ವಾ. ಸೊ ಮಗುಗೆ ಅದು ಡೆವಲಪ್ ಆಗಿಲ್ಲ, ಇದು ಡೆವಲಪ್ ಆಗಿಲ್ಲ, ಉಸಿರಾಡಕ್ ಆಗ್ತಿಲ್ಲ, ಹಿಂಗ್ ಜಾಂಡೀಸ್ ಇದೆ, ಅದು ಇದು ಅಂತೆಲ್ಲ ಹೇಳ್ಕೊಂಡು ನಾವೆಲ್ಲೋ ನಮ್ಮನ್ನೊಂದ್ ಕಡೆ ಇರ್ಸಿರ್ತಾರೆ, ಮಗುನೊಂದ್ ಕಡೆ ಇರ್ಸ್ಕೊಂತಾರೆ, ಒಂಥರ ಬೇಜಾರ್ ಅನ್ಸುತ್ತಲ್ವಾ. ಸೊ ಹಂಗಾಗಿ ನನ್ಗೆ ಅದೇ ಕೊರಿತಾ ಇತ್ತು, ಅಯ್ಯೋ ಈ ಮಗುಗೆ ಬರ್ದಿದ್ರೆ ಸಾಕಪ್ಪ, ಈಗ ನೆಕ್ಸ್ಟ್ ಊಟ ಮಗುಗೆ ಅಂತ ನನ್ಗೆ ಅದೇ ತಲೆಯಲ್ಲಿ ಕೊರಿತಾ ಇತ್ತು. ಆಮೇಲೆ ಇನ್ನೊಂದೇನಂದ್ರೆ ಕೆಲವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಎಲ್ಲ ಸರಿಯಾಗಿ ಬರ್ತಿರಲ್ಲ. ಅದು ನಿಜವಾಗ್ಲೂ ಕೆಲವರು ಒಂದು ಅಪರಾಧ ಅನ್ನೋ ತರನೇ ಟ್ರೀಟ್ ಮಾಡ್ತಾರೆ. ಎಲ್ರೂ ಅಲ್ಲ ಕೆಲವರು. ಅದ್ ಬರ್ದೇ ಇರೋದಕ್ಕೆ ರೀಸನ್ ಏನಂದ್ರೆ ನಾವ್ ಏನೋ ತಿಂದೇ ಇರಲ್ಲ. ಬ್ರೆಸ್ಟ್ ಮಿಲ್ಕ್ ಬರ್ಬೇಕು ಮಗು ಹುಟ್ಟದಾನೆ ಬರ್ಬೇಕು ಅಂದ್ರೆ ಅದು ಎಲ್ಲಿ ಬರುತ್ತೆ. ಅದ್ ಹಿಂದಿನ ದಿವ್ಸನೂ ನಮ್ಗೇನು ಕೊಟ್ಟಿರಲ್ಲ, ಡೆಲಿವರಿ ಆದ ದಿವ್ಸನೂ ಏನು ಕೊಟ್ಟಿರಲ್ಲ, ಒಂದ್ ಸ್ಪೂನ್ ನೀರು ಕೊಡಲ್ಲ, ನಾವ್ ಏನು ತಿಂದಿರಲ್ಲ, ಏನಿಲ್ಲ. ಇಮಿಡಿಯೇಟ್ ಆಗಿ ಬ್ರೆಸ್ಟ್ ಮಿಲ್ಕ್ ಬರ್ಬೇಕು ಅಂದ್ರೆ ಅದ್ ಹೆಂಗ್ ಬರಕ್ ಸಾಧ್ಯ ಅಲ್ವಾ. ಸೊ ಆ ತರ ಒಂದ್ ಮೆಂಟಾಲಿಟಿ ಜನಗಳು ಇರ್ತಾರೆ. ಅಯ್ಯೋ ಅವಳಿಗೆ ಹಾಲ್ ಬರ್ತಿಲ್ವಂತೆ, ಹಾಲಿಗೆ ಬರ್ತಿಲ್ವಂತೆ ಅಂತ ಅದನ್ನೇ ಒಂದ್ ನೆಗೆಟಿವ್ ಆಗಿ ಮಾಡ್ಕೊಂಡು, ಅದೇ ಆಡ್ಕೊಳಕ್ ಒಂದ್ ಕಾರಣ ಬೇಕಲ್ಲ, ಹಂಗೆಲ್ಲ ಮಾಡ್ತಾರೆ. ಸೊ ಓಕೆ ಇರ್ಲಿ, ಅದು ಅವ್ರವ್ರ ಒಂದು ಹುಟ್ಟು ಗುಣಗಳು. ಸೊ ಇದು ಯೂಸ್ ಆಗುತ್ತೆ ಅಂತ ನಂಗೆ ಅನ್ನಿಸ್ತು ಈ ಒಂದು ವಿಷಯ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೆ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಆಮೇಲೆ ಇನ್ನೊಂದು, ನೀವೇನ್ ಡಾಕ್ಟ್ರಾ ಇದೆಲ್ಲ ಹೇಳಕ್ಕೆ ಅಂತ ಅನ್ಬೇಡಿ, ನಾನು ಡಾಕ್ಟರ್ ಅಲ್ಲ ಆಯ್ತಾ. ಡಾಕ್ಟರ್ ಹತ್ರ ನಾನು ಕೇಳಿ ತಿಳ್ಕೊಂಡು ಬಂದಿರೋದನ್ನ ನಿಮ್ಮ ಹತ್ರ ಅಂದ್ರೆ ವಿಡಿಯೋದಲ್ಲಿ ನಾನು ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ. ನನಗೆ ಗೊತ್ತಿರೋದನ್ನ ನಾನು ಅವ್ರ ಹತ್ರ ಕೇಳಿ ತಿಳ್ಕೊಂಡಿರೋದನ್ನ ಅಷ್ಟೇ ಹೇಳಿದ್ದು. ಅದಕ್ಕೂ ಮೀರಿದ್ದು ಏನಾದ್ರು ಇರಬಹುದೇನೋ, ಅದು ನನಗೆ ಗೊತ್ತಿಲ್ಲ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.